ಹಾಯ್ ವೆಲ್ಕಮ್ ಟು ಅವರ್ ಚಾನಲ್. ಇವಾಗ ಊರಿಗೆ ಹೋಗಿದ್ವಿ. ಊರಲ್ಲಿ ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಮಾಡಿ ಹಿಂಗೆ ಕಾಮಿಡಿ ಮಾಡಿ ಎಲ್ಲ ಮಾತಾಡ್ತಾಯಿದ್ವಿ ನಾವು. ಎಲ್ಲ ಆದಮೇಲೆ ಮತ್ತೆ ಮದುವೆಗೆ ಹೋಗ್ಬೇಕಲ್ವ, ಎಲ್ಲ ರೆಡಿಯಾಗಿ ಸ್ನಾನ ಮಾಡಿ ಎಲ್ಲ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀವಿ. ಮದುವೆಗೆಲ್ಲ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀವಿ. ಏನು ಹಾಯ್ ಅಂತ ಎಲ್ಲ ಹೇಳ್ತಿದ್ದಾರೆ. ಬೆಳಗ್ಗೆ ಎದ್ದು ಎಲ್ಲ ಸುಮ್ಮನೆ ಹಾಗೆ ಕಾಮಿಡಿ ಮಾಡಿ ಎಲ್ಲ ಮಾತಾಡ್ತಾ ಕೂತಿದ್ವಿ. ಮಾತಾಡಾದ್ಮೇಲೆ ಎಲ್ಲ ರೆಡಿ ಆಗ್ತಾಯಿದ್ದು. ರೆಡಿ ಆದಮೇಲೆ ಎಲ್ಲ ಫೋಟೋ ತೆಗಿಯೋಣ ಅಂತ ಹೇಳ್ಬಿಟ್ಟು ಎಲ್ಲ ಫೋಟೋ ತೆಗ್ಸ್ಕೊಂತ ಇದ್ವಿ. ಹೋಗಿ ಮತ್ತೆ ಅಲ್ಲಿ ಬಸ್ಸಿಗೆ ಹೋಗ್ಬೇಕಾಗಿತ್ತು. ಸಾಗರದಲ್ಲಿ ಮದುವೆ ಇರೋದು. ಬಸ್ಸಿಗಾಗಿ ವೆಯ್ಟ್ ಮಾಡಿ 1 ಅವರ್ ವೆಯ್ಟ್ ಮಾಡಿದ್ವಿ. ಅಲ್ಲಿಂದ ಮದುವೆಗೆ ಹೋಗಿ ಮದುವೆ ಮುಗಿಸಿ ತಿರ್ಗಾ ನಮ್ಮ ಮನೆಯವ್ರ ಅಣ್ಣನ ಮಗಳು ಡಿಲೆವರಿಗೆ ಅಂತ ಅಡ್ಮಿಟ್ ಮಾಡಿದರು. ಅಲ್ಲಿ ಹೋಗಿ ಮಾತಾಡ್ಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ ನಾವು. ಗೈಸ್, ನನ್ನ ವಾಯ್ಸ್ ಇನ್ನೂ ಸರಿಯಾಗಲಿಲ್ಲ. ಯಾವಾಗ ಸರಿಯಾಗುತ್ತೆ ಏನೋ ಗೊತ್ತಿಲ್ಲ. ಅದರಲ್ಲೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾರಿಗಾರು ಪ್ರಾಬ್ಲಮ್ ಆದರೆ ಹೇಳಿ. ಅರ್ಥ ಆಗುತ್ತೋ ಅರ್ಥ ಆಗೋಲ್ಲ ಗೊತ್ತಿಲ್ಲ. ಅದು ಎಷ್ಟರ ಮಟ್ಟಿಗೆ ಗೊತ್ತು ಅಷ್ಟರ ಮಟ್ಟಿಗೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಪಪ್ಪ ರೆಡಿ ಆಗಿದ್ದಾರೆ. ಅಲ್ಲಿ ಒಳಗಡೆ ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ಇವಾಗ ಮದುವೆ ಮನೆಗೆ ಹೊರಟಿದ್ದೀನಿ. ಹಾಂ ಅಲ್ಲ, ನಾವಿಲ್ಲೇ ಬಸ್ ಇವತ್ತಿ ಇದೆಲ್ಲ ರೆಡಿ ಆಗಿದ್ದೀನಿ. ನೀ ಬರಲ್ಲ? ಇಲ್ಲೇ ಹೋಗ್ತೀಯಾ? ಇಲ್ಲೇ ಹೋಗ್ತೀಯಾ? ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಒಬ್ಳು ಎಮ್ಮೆ ಕಕ್ಕ ಮಮ್ಮಿ ಕಡೆ ಒಂದು ಫೋಟೋ ತಗೊಳ್ಳೋಣ, ಸೆಲ್ಫಿ ತಗೊಳ್ಳೋಣ. ಕಡೊಮ್ಮೆ ಬಂದ್ರ ಹೋಗಿ ಈಗ ಹೋಗಿ ಹಂಗೆ ಹೋಗು. ಮಮ್ಮಿ ಸಾಕು. ನಮ್ಮ ದೊಡ್ಡಮ್ಮಂಗೆ ಇವಾಗ ವೇಟ್ ಮಾಡ್ತಾ ಇದ್ದೀವಿ. ಸೊ ಗೈಸ್, ನಾವು ಹೋಗ್ತಾ ಇದ್ದೀವಿ ಇವಾಗ. ನಮ್ಮ ಮಮ್ಮಿ ಅಲ್ಲಿ ಒಬ್ಬರು ಆಂಟಿ ಮನೇಲಿದ್ದಾರೆ. ನಮ್ಮ ದೊಡ್ಡಮ್ಮನೂ ಅಲ್ಲೇ ಇದ್ದರು ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನೂ ಅಲ್ಲೇ ಹೋಗಿದ್ದಾರೆ. ನಾವು ಹೋಗ್ತಾಯಿದ್ವಿ ಫಾಸ್ಟಾಗಿ. ನಮ್ಮ ಪಪ್ಪ ಕರ್ಕೊಂಡೋಗೋ ಸ್ಪೀಡಲ್ಲಿ ನಾನು ಬಿದ್ದೆ ಹೋಗ್ತೀನಿ. ಅದರಲ್ಲಿ ಬೇರೆ ಹೀಲ್ಸ್ ಹಾಕಿದ್ದೀನಿ. ಗೊತ್ತಾಯ್ತು ಎಲ್ಲಿ ಸಂಬಂಧ ಅಂತ. ಇಲ್ಲಿ ಮುಂಚೆ ಇಂಡಿಯಾ ಫ್ಲಾಗ್ ಇತ್ತು, ಇವಾಗ ಇಲ್ಲ ಏನಾಗಿದೆ ಗೊತ್ತಿಲ್ಲ. ಸಾಕಾಗಿ ಇಲ್ಲಿ ಪ್ಲೇಸ್ ಫುಲ್ ಇದು ಉದ್ದಕ್ಕೂ ನೋಡಿ. ಜನರಿಗೆ ಬನ್ನಿ ಜನರಿಗೆ ಬನ್ನಿ ಜನರಿಗೆ ಬನ್ನಿ. ಇದು ಗಾಡಿ, ಬಸ್ಸು. ನಾವು ಬಂದಿಲ್ಲ ಬಸ್ಸಲ್ಲ.
ಇದು 2 ದಿನದ ಲಾಗ್ ಆಗಿರುತ್ತೆ. 2 ದಿನ ಮದುವೆ ಇತ್ತು. ಮದುವೆ ಒಂದಿನ ಸಾಗರದಲ್ಲಿ ಮದುವೆ ಇತ್ತು, ಒಂದಿನ ಊರಲ್ಲಿ ಮದುವೆ ಇತ್ತು. ಊರಲ್ಲಿ ಮದುವೆ ಮುಗಿಸಿ ನಮ್ಮ ತೋಟಕ್ಕೆ ಹೋಗೋಣ ಅಂತ ತೋಟಕ್ಕೆ ಹೋಗ್ತಾ ಇದ್ದೀವಿ. ತೋಟಕ್ಕೆ ಹೋಗಿ ತೋಟ ನೋಡ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ನಮ್ಮ ಮನೇಲಿ ಅಣ್ಣನ ಮಗಳು ಡಿಲಿವರ್ ಆಗಿತ್ತೆ ಅಂತಂದರು. ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಅಲ್ಲೇ ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ತಿರ್ಗಿ ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆಯಲ್ಲಿ ಮಗು ನೋಡ್ಕೊಂಡು 9 ಗಂಟೆ ಟ್ರೈನ್ ಇತ್ತು. 9 ಗಂಟೆಗೆ ಟ್ರೈನಿಗೆ ಹೋಗೋಣ ಅಂತ ಹೋದ್ವಿ. ಆಸ್ಪತ್ರೆ ವೀಡಿಯೋ ಯಾವುದೂ ಮಾಡಿಲ್ಲ ಫ್ರೆಂಡ್ಸ್. ಯಾರ್ಯಾರಿಗೆ ಇಲ್ಲಿಗೆ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇರೋ ಲಾಗ್ ಜೊತೆ ಸಿಗ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.